ಬೆಂಗಳೂರಿಗರ ಬಹುನಿರೀಕ್ಷಿತ ಮೆಟ್ರೋ ರೈಲು ಉದ್ಘಾಟನೆಗೆ ಅದ್ಯಾಕೋ ಕಾಲ ಕೂಡಿ ಬರ್ತಾ ಇಲ್ಲ. ದಸರೆ ಹೊತ್ತಿಗೆ ಮೆಟ್ರೋ ರೈಲು ಹಳಿಗೆ ಬರಬಹುದೆಂಬ ನಿರೀಕ್ಷೆ ಮತ್ತೆ ಹುಸಿಯಾಗಿದೆ. ಇದಕ್ಕೆ ಕಾರಣ ಮೆಟ್ರೋ ರೈಲು ಉದ್ಘಾಟಿಸಲು ಪ್ರಧಾನಿ ಮನಮೋಹನ್ ಸಿಂಗ್ ನಿರಾಕರಿಸಿರೋದು. ಮೆಟ್ರೋ ಉದ್ಘಾಟಿಸುವಂತೆ ರಾಜ್ಯ ಸರ್ಕಾರ ನೀಡಿದ್ದ ಆಹ್ವಾನವನ್ನ ಪ್ರಧಾನಿ ತಿರಸ್ಕರಿಸಿದ್ದಾರೆ. ಬಿಡುವಿಲ್ಲದ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಉದ್ಘಾಟನೆಗೆ ಬರೋದು ಸಾಧ್ಯವಿಲ್ಲ ಅಂತ ಪ್ರಧಾನಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಆದರೆ ಪ್ರಧಾನಿ ಆಹ್ವಾನ ತಿರಸ್ಕರಿಸುವುದಕ್ಕೆ ಕಾರಣವೇ ಬೇರೆ. ಸೆಪ್ಟೆಂಬರ್ 26ರಂದು ಸಿಎಂ ಸದಾನಂದ ಗೌಡರು ಪ್ರಧಾನಿಗೆ ಪತ್ರ ಬರೆದು ಮೆಟ್ರೋ ಉದ್ಘಾಟಿಸುವಂತೆ ಕೋರಿದ್ರು. ಪ್ರಧಾನಿಗೆ ಪತ್ರದ ಮೂಲಕ ಆಹ್ವಾನ ನೀಡಿದ್ದು ಅಷ್ಟು ಸರಿ ಕಾಣಲಿಲ್ಲ ಎನ್ನಲಾಗಿದೆ. ಸಿಎಂ ಅಥವಾ ಸಚಿವರೊಬ್ಬರು ಮುಖತಃ ಪ್ರಧಾನಿಯವರನ್ನ ಭೇಟಿಯಾಗಿ ಆಹ್ವಾನ ನೀಡಬೇಕಿತ್ತು ಅನ್ನೋದು ಪ್ರಧಾನಿ ಕಚೇರಿ ಮೂಲಗಳ ಹೇಳಿಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಪ್ರಧಾನಿ ಒಂದು ಉದ್ಘಾಟನೆಯನ್ನ ತಿರಸ್ಕರಿಸೋದಕ್ಕೆ ಪ್ರಮುಖ ಕಾರಣ ಖುದ್ದು ಹೋಗಿ ಯಾರು ಸಿಎಂ ಅಥವಾ ಬೇರೆ ಯಾರು ಸಚಿವರು ಅವರನ್ನ ಆಹ್ವಾನ ನೀಡಿಲ್ಲ ಅಂತ. ಸೊ ಹಾಗಾದ್ರೆ ಯಾರಾದ್ರೂ ಸಿಎಂ ಅಥವಾ ಇನ್ಯಾವುದೋ ಸಚಿವರು ಅವರನ್ನ ಹೋಗಿ ಖುದ್ದು ಭೇಟಿಯಾಗಿ ಆಹ್ವಾನವನ್ನ ನೀಡಿದ್ರೆ ಪ್ರಧಾನಿ ಬಂದು ಉದ್ಘಾಟನೆ ಮಾಡೋದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ? 2 ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿಗಳು ಪ್ರಧಾನಿಯವರಿಗೆ ಪತ್ರವನ್ನ ಬರೆದಿದ್ದು, ನಮ್ಮ ಉದ್ಘಾಟನೆಗೆ ಅವರನ್ನ ಆಹ್ವಾನಿಸಿದ್ರು ಕೂಡ ಆದ್ರೆ ಕೇವಲ ಪತ್ರ ಬರೆದ ಮಾತ್ರಕ್ಕೆ ಪ್ರಧಾನಿಗಳು ಉದ್ಘಾಟನೆಯ ಆಮಂತ್ರಣವನ್ನ ಒಪ್ಕೊಳ್ತಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಪ್ರಮುಖ ಕಾರಣ ಕೂಡ ಇತ್ತು. ಮೊದಲು ಅದರ ಸೇಫ್ಟಿ ಒಂದು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಳದೆ ಅನೌಪಚಾರಿಕ ಆಮಂತ್ರಣ ನೀಡತಕ್ಕಂಥ ಪ್ರಯತ್ನವನ್ನ ಮಾಡಲಾಗಿತ್ತು. ನಂತರದ ದಿನಗಳಲ್ಲಿ ಸೇಫ್ಟಿ ಸರ್ಟಿಫಿಕೇಟ್ ಸಿಕ್ಕ ನಂತರ ಮುಖ್ಯಮಂತ್ರಿಗಳು ಪತ್ರವನ್ನ ಬರೆದಿದ್ರು. ರಾಜ್ಯ ಸರ್ಕಾರಕ್ಕೂ ಕೂಡ ಪ್ರಧಾನಿಗಳು ಬರುವುದು ಬೇಕಾಗಿತ್ತೋ ಬೇಡವಾಗಿತ್ತು ಅಂತಕ್ಕಂಥದ್ದು ಮುಖ್ಯ ಪ್ರಶ್ನೆ. ಯಾಕಂದ್ರೆ ನಾವು ಈ ಅನೇಕ ಬಿಜೆಪಿಯ ರಾಜ್ಯಗಳಲ್ಲಿ ನೋಡ್ತೀವಿ, ಪ್ರಧಾನಿಯವರು ಬಂದು ಇದನ್ನ ಉದ್ಘಾಟನೆ ಮಾಡಿ ಅದರ ಕ್ರೆಡಿಟ್ ತೆಗೆದುಕೊಳ್ಬೇಕಾ ಅಂತಕ್ಕಂಥ ಪ್ರಶ್ನೆ ಬಿಜೆಪಿ ಸರ್ಕಾರಗಳಿಗೂ ಕೂಡ ಇರುತ್ತೆ. ಹೀಗಾಗಿ ಒಂದು ಆಮಂತ್ರಣ, ಒಂದು ಪತ್ರವನ್ನ ಮಾತ್ರ ಕಳಿಸಲಾಗಿತ್ತು. ಆದ್ರೆ ಯಾರೂ ನೇರವಾಗಿ ಹೋಗಿ, ಮುಖ್ಯಮಂತ್ರಿಗಳೇ ನೇರವಾಗಿ ಹೋಗಿ ಆಮಂತ್ರಣವನ್ನ ನೀಡಿರ್ಲಿಲ್ಲ. ಹೀಗಾಗಿ ಪ್ರಧಾನಿ ಕಾರ್ಯಾಲಯ ನಿನ್ನೆ ಸಂಜೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದೆ. ನಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆ ನಮಗೆ ಈ ಕಾರ್ಯಕ್ರಮ ಆಮಂತ್ರಣವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತಕ್ಕಂಥದ್ದನ್ನ ಪ್ರಧಾನಿ ಕಾರ್ಯಾಲಯ ಮುಖ್ಯಮಂತ್ರಿ ಸಚಿವಾಲಯಕ್ಕೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಸ್ಪಷ್ಟಪಡಿಸಿದೆ. ಓಕೆ, ಧನ್ಯವಾದ ಪ್ರಶಾಂತ್ ಮಾಹಿತಿಗೆ.